ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮಾ. ನಾನಿವತ್ತು ನಿಮಗೆ ಏನು ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಥ್ರೆಡ್ ಪೈಪಿಂಗ್ ಯಾವ ರೀತಿಯಾಗಿ ನಾನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಅವ್ರದ್ದು ಬಾರ್ಡರು ಬಿಗ್ ಬಾರ್ಡರ್ ಬಂದಿತ್ತು. ಅವರು ಸ್ಲೀವ್ಸಿಗೆ ಅಂದರೆ ಬ್ಯಾಕಿಗೆ ಸ್ಮಾಲ್ ಬಾರ್ಡರ್ ಬಂದಿತ್ತು. ಹಂಗಾಗಿ ಅವರು ನಂಗೆ ಬಿಗ್ ಬಾರ್ಡರ್ ಸ್ಲೀವ್ಸಿಗೆ ಇಡಬೇಡ, ಬ್ಯಾಕಿಗೆ ಸ್ಮಾಲ್ ಬಾರ್ಡರ್ ಇಡು ಅಂತ ಹೇಳಿದರು. ಹಂಗಾಗಿ ಬ್ಯಾಕ್ ಬಾರ್ಡರ್ ತೆಗೆದ್ಬಿಟ್ಟು ಸ್ಲೀವ್ಸಿಗೆ ಇಟ್ಟು ಇದು ಬಿಗ್ ಬಾರ್ಡರ್ನ ರಿಮೂವ್ ಮಾಡಿದೆ, ಪ್ಲೇನಾಗಿ ಬರೋ ಥರ ಮಾಡಿದೆ. ಅದು ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಇಲ್ಲಿ ನಾನು ಥ್ರೆಡ್ ಪೈಪಿಂಗ್ ಮಾಡೋಕ್ಕೆ 2 ಲೇಯರ್ ಬಟ್ಟೆನ ಜಾಯಿನ್ನ ಮಾಡಿಕೊಂಡು ಅಡ್ಡವಾಗಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ. 1 ಇಂಚ್ ಗ್ಯಾಪಿಗೆ, ಒಂದು 1/4 ಇಂಚಾದರೂ ಆಗುತ್ತೆ ಥ್ರೆಡ್ ಪೈಪಿಂಗಿಗೆ. ನಾನಿಲ್ಲಿ 1 ಇಂಚ್ ಸ್ಕೇಲ್ ಮಾರ್ಜಿನ್ ಬಂದಿತ್ತಲ್ಲ, ಆ ಮಾರ್ಜಿನ್ನಿಗೆ ಕರೆಕ್ಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಅದು 1 ಇಂಚ್ ಬರುತ್ತೆ ಸ್ಕೇಲು. ಹಾಗಾಗಿ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಫ್ರಂಟಿಗೆ ಮತ್ತು ಬ್ಯಾಕಿಗೆ 2 ಸೈಡಿಗೂ ನಾನು ಥ್ರೆಡ್ ಪೈಪಿಂಗ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಕಾಂಟ್ರಾಸ್ಟಲ್ಲಿ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತಾಯಿತ್ತು ಫ್ರೆಂಡ್ಸ್. ಅವರು ಕಾಂಟ್ರಾಸ್ಟಲ್ಲಿ ಏನು ಬೇಡ ನನಗೆ, ಅಂದರೆ ತುಂಬ ಏನೋ ಅವರು ಡಿಸೈನಾಗೆಲ್ಲ ಇಟ್ಕಲ್ಲ, ಅಂದರೆ ರೌಂಡ್ ನೆಕ್, ಅವ್ರು ಜಾಸ್ತಿ ಬ್ರಾಡಾಗಿ ರೌಂಡ್ ನೆಕ್ಕೆ ಇಡೋವಂಥದ್ದು. ಹಾಗಾಗಿ ನನಗೆ ಎಷ್ಟು ಲೆಂತು ಎಲ್ಲಡೋಕ್ಕೆ ಫ್ರಂಟಿಗೆ ಮತ್ತು ಬ್ಯಾಕಿಗೆ ನನಗೆ ಥ್ರೆಡ್ ಪೈಪಿಂಗ್ ಬಟ್ಟೆ ಬೇಕು ಅಷ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಜಾಸ್ತಿನೇ ಆಗುತ್ತೆ, ಜಾಸ್ತಿ ಇದ್ರೇ ಬೆಟರ್ ಆಗಿರುತ್ತಲ್ವ. ನಾನಿಲ್ಲಿ ಸ್ವಲ್ಪ ದಪ್ಪವಾದ ಪೈಪಿಂಗ್ ದಾರನೇ ತೊಗೊಂಡಿದ್ದೀನಿ. ಇದರಲ್ಲಿ 2 ಥರದ ಪೈಪಿಂಗ್ ದಾರ ಬರುತ್ತೆ, ಅದು ತುಂಬ ಸಣ್ಣ ಬರುತ್ತೆ. ನನಗೆ ಸ್ವಲ್ಪ ದಪ್ಪ ಬರಬೇಕಿತ್ತು. ಹಂಗಾಗಿ ನಾನು ನೋಡಿ ಈ ಥರ ಅಡ್ಡವಾಗಿ ಒಂಥರ ಇಂಟು ಮಾರ್ಕ್ ಆ ಥರವಾಗಿ ನೀವು ಜಾಯಿನ್ನ ಮಾಡ್ಕೋಬೇಕಾಗುತ್ತೆ 2 ಬಟ್ಟೆನ. ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಓಕೆನಾ, ನಾನಿಲ್ಲಿ 2 ತೋರಿಸ್ತಾ ಇದ್ದೀನಿ ನೋಡಿ. ಮತ್ತು ಎಕ್ಸ್ಟ್ರಾ ಬಂದಿರೋ ಕಚ್ಚನ್ನು ಕಟ್ ಮಾಡಿ, ಮತ್ತು ಇಲ್ಲಿ ನೋಡಿರಿ ಈ ಥರ ಟರ್ನು ಮಾಡಿ ಸ್ವಲ್ಪ ಗೀಚ್ಕೋಬೇಕು. ಅದು ಸ್ವಲ್ಪ ನಾನು ವಿಡಿಯೋ ಮಾಡುವಾಗ ನಾನು ಸ್ಟಿಚಿಂಗ್ ಕಡೆ ಸ್ವಲ್ಪ ಇದು ಮಾಡಿದಾಗ ಈ ಕಡೆ ವಿಡಿಯೋ ಯಾವ ಥರ ಆಗ್ತೈತೆ ಅನ್ನೋದನ್ನ ನೋಡಿರಲ್ಲ. ಈ ಥರ ಪ್ರಾಬ್ಲಮ್ ಆಗ್ಬಿಡುತ್ತೆ ಒಂದೊಂದ್ಸಲ. ನೋಡಿ ಕರೆಕ್ಟಾಗಿ ಇದನ್ನು ಈ ಥರ ಟ್ರಿಮ್ನ ಮಾಡಿಕೊಂಡು ಈ ಥರ ಗೀಚ್ಕೋಬೇಕು. ಆಮೇಲೆ ನೆಕ್ಸ್ಟು ನಾನು ಥ್ರೆಡ್ ಪೈಪಿಂಗ್ನ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಇದೆಲ್ಲ ಅಟ್ಯಾಚ್ ಮಾಡ್ಕೋಬೇಕು. ಆಮೇಲೆ ಇದೆಲ್ಲ ರೆಡಿ ಆದಮೇಲೆ ಥ್ರೆಡ್ ಹಾಕ್ಕೊಂಡು ನೀವು ಸ್ಟಿಚ್ನ ಮಾಡ್ಕೋಬೇಕಾಗುತ್ತೆ. ನೀವು ಈ ಥರದ್ದು ಇದು ಸ್ವಲ್ಪ ದಪ್ಪ ಪೈಪಿಂಗ್ ದಾರ ಇದೆ, ನೀವು ಸ್ವಲ್ಪ ಸಣ್ಣವಾಗಿ ಬರುತ್ತೆ, ಅದು ಸಣ್ಣ ಪೈಪಿಂಗ್ ಬರುತ್ತೆ. ಇದು ಅಂದರೆ ನನಗೆ ಸ್ವಲ್ಪ ದಪ್ಪವಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಜರಿ ಥರ ಬಂದಿದೆಯಲ್ವ, ಬ್ಲೌಸು ಸ್ಟ್ರೈಪ್ಸ್ ಬಂದಿದೆ, ಇದು ಜರಿ ಥರ ಬಂದಿದೆಯಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ. ಇದನ್ನ ಸೆಂಟರಲ್ಲಿಟ್ಟು ಆ ಕಡೆ ಈ ಕಡೆ ಈ ಥರ 2 ಫೋಲ್ಡ್ನ ಮಾಡಿ ಅದರ ಎಡ್ಜಿಗೆ, ಅಂದರೆ ದಾರ ಏನು ಬರುತ್ತೆ ಅದರ ಎಡ್ಜಿಗೆ ನೀವು ಒಂದು ಸ್ಟಿಚ್ನ ಹಾಕ್ಕೋಬೇಕಾಗುತ್ತೆ. ನಾನು ಅದೇ ಥರ ಸ್ಟಿಚ್ನ ಹಾಕ್ಕೊತ ಹೋಗ್ತಾ ಇದ್ದೀನಿ. ಸೊ ಚೂರು ಆ ಕಡೆ ಈ ಕಡೆ ಆದರೆ ನೀವು ಸ್ಟಿಚಿಂಗ್ ಮಾಡುವಾಗ ಕರೆಕ್ಟಾಗಿ ಹಾಕ್ಕೋಬೇಕಾಗುತ್ತೆ. ನಾನು ಮುಂಚೆನೇ ಹೇಳಿರೋ ಥರ ಇದು ಸ್ವಲ್ಪ ದಪ್ಪವಾದ ಪೈಪಿಂಗ್ ದಾರ ಆಗಿರೋದ್ರಿಂದ ನಿಮಗೆ ದಪ್ಪವಾಗಿ ಕಾಣಿಸ್ತಾ ಇದೆ. ನಾನು ಫುಲ್ ಎಡ್ಜಿಗೆ ಹಾಕೋತಾ ಇರೋಂಥದ್ದು ಪೈಪಿಂಗು. ನಾನು ನೆಕ್ಸ್ಟ್ ಒಂದು ವಿಡಿಯೋ ಪೈಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಡೈರೆಕ್ಟಾಗಿ ಪೈಪಿಂಗ್ ಮಾಡ್ತೀವಲ್ವ ಆವಾಗ. ನಾನು ಟೈಲರಿಂಗ್ ಕಲಿತಾಗ ನನಗೆ ಪೈಪಿಂಗೇ ಹೇಳ್ಕೊಟ್ಟಿರಲಿಲ್ಲ, ಬಟ್ ಎಮ್ಮಿಂಗ್ ಮಾಡೋದೆಲ್ಲ ಹೇಳ್ಕೊಟ್ಟಿದ್ರು, ಸೇಮ್ ಮೆಥಡ್ ಇತ್ತು. ಬಟ್ ಪೈಪಿಂಗ್ ಮಾಡೋಕ್ಕೆ ಬರ್ತಿರ್ಲಿಲ್ಲ ನನಗೆ. ಆಮೇಲೆ ನಾನೇ ಓನಾಗಿ ಕಲ್ತಿದ್ದಂಥದ್ದು ಪೈಪಿಂಗು. ಹಂಗಾಗಿ ಈ ಥರ ಥ್ರೆಡ್ ಪೈಪಿಂಗ್ ಎಲ್ಲ ಆರಾಮಾಗಿ ಪೈಪಿಂಗ್ ಬಂದರೆ ಈ ಥರ ಥ್ರೆಡ್ ಪೈಪಿಂಗ್ ಎಲ್ಲ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ಓಕೆನಾ, ನೀವು ಈ ಥರ ಎಲ್ಲ ಅಂದರೆ ನಮಗೆ ಯಾವ ಥರ ಸ್ವಲ್ಪ ಕ್ರಿಯೇಟಿವಿಟಿಯಾಗಿ ಸ್ಟಿಚ್ನ ಮಾಡಿಕೊಟ್ರೆ ಅವ್ರಿಗೂ ಕೂಡ ತುಂಬಾ ಖುಷಿ ಪಡ್ತಾರೆ. ಕೆಲವೊಬ್ಬರು ತುಂಬ ಕ್ರಿಯೇಟಿವಿಟಿಯಾಗಿ ಹೊಲ್ಕೊಟ್ಟಿರೋದನ್ನೇ ಅಯ್ಯೋ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತ ವಾಪಸ್ ನಮಗೆ ಬಿಚ್ಚಕ್ಕೆ ಕೊಟ್ಬಿಡ್ತಾರೆ. ಹಾಗಾಗಿ ಅದು ಎಲ್ಲರಿಗೂ ಮಾಡೋಕ್ಕೆ ಹೋಗಬಾರ್ದು. ಓಕೆ ಇವರು ಇದು ಮಾಡಿದ್ರೆ ಇವರು ವೇರ್ ಮಾಡ್ಬೋದು ಅನ್ನೋ ಅಂಥವರಿಗೆ ಮಾತ್ರ ಮಾಡಿಕೊಡಿ. ಇದು ನನ್ನ ಸಜೆಷನ್ನು. ಯಾಕೆಂದರೆ ಈ ಥರ ನನ್ನ ಹೀಗೆ ಮಾಡ್ಕೊಡು ಸ್ವಲ್ಪ ಎಕ್ಸ್ಟ್ರಾ ಮಾಡಿಕೊಟ್ಟಿರ್ತೀವಿ, ಅಮೌಂಟ್ ಏನೂ ತೊಗೊಂಡಿರಲ್ಲ, ಬಟ್ ಅದು ಅವ್ರಿಗೆ ಇಷ್ಟನೇ ಆಗಿರಲ್ಲ. ಎಕ್ಸ್ಟ್ರಾ ಮಾಡಿಕೊಟ್ಟಿದ್ದಾರೆ ವೇರ್ ಮಾಡಬೇಕು, ಅವ್ರು ಹಂಗೆಲ್ಲ ಇದು ಬೇಡ, ನಮಗೆ ಇದು ಬೇಡ, ಬಿಚ್ಚಾಕ್ಬಿಡಿ, ತೆಗೆದುಬಿಡಿ ಅಂತೆಲ್ಲ ಹೇಳ್ತಾರೆ. ಹಂಗಾಗಿ ಇವಾಗ ನೋಡಿ ಮತ್ತು ಎಕ್ಸ್ಟ್ರಾ ಬಂದಿರೋದು ನಾನು ಸ್ವಲ್ಪ ಲೈಟಾಗಿ ಟ್ರಿಮ್ನ ಮಾಡ್ಕೋತಾ ಇದ್ದೀನಿ. ನಾನು ಅದಕ್ಕೆ ಹೇಳಿದ್ದೀನಿ ಸ್ವಲ್ಪ ನಿಮಗೆ ಜಾಸ್ತಿ ಅನಿಸುತ್ತೆ 1/4 ಇಂಚಷ್ಟು ತೊಗೋಬೋದು. ನಾನಿಲ್ಲಿ ಸ್ವಲ್ಪ ಲೈಟಾಗಿ ಟ್ರಿಮ್ನ ಮಾಡ್ಕೋತಾ ಇದ್ದೀನಿ. ತುಂಬ ಹೆವಿ ಅನಿಸ್ಬಿಡುತ್ತೆ. ಇವಾಗ ಹೊಸ್ದಾಗಿ ಮಾಡ್ತಾಯಿರೋರೆಲ್ಲರಿಗೂ ಸ್ವಲ್ಪ ಬಟ್ಟೆ ಇದ್ದರೆ ಅವ್ರಿಗೂ ಧೈರ್ಯ ಇರುತ್ತೆ. ನೀವು ಫಸ್ಟೇ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಅಂದರೆ ಆಗಲ್ಲ ಅಲ್ವಾ. ಈಗ ಹೊಸ್ದಾಗಿ ಕಲಿತಿರೋರಿಗೆ ಆಲ್ಮೋಸ್ಟು ನೀಟಾಗಿ ಸ್ವಲ್ಪ ಬಟ್ಟೆ ಎಲ್ಲ ಧಾರಾಳವಾಗಿ ತೊಗೊಂಡ್ರೆ ನಿಮಗೂ ಕೂಡ ಎಲ್ಲೂ ಕನ್ಫ್ಯೂಸ್ ಆಗದೆ ಇರೋದಂಗೆ ಮಾಡ್ಕೋಬೋದು. ಹಂಗಾಗಿ
ಇದನ್ನು ಎಕ್ಸ್ಟ್ರಾಸ್ನ ನಿಮಗೆ ಟ್ರಿಮ್ನ ಮಾಡಿಕೊಂಡು ಆಮೇಲೆ ನಾನು ನಿಮಗೆ ಸ್ಟಿಚ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಏನು ನಾನು ಸ್ಟಿಚ್ನ ಮಾಡ್ತಾಯಿದ್ದೀನಿ ಅದೇ ಥರ ನೀವು ಫ್ರಂಟಿಗೆ, ಸ್ಲೀವ್ಸಿಗೆ, ಬ್ಯಾಕಿಗೆ, ಫ್ರಂಟಿಗೆ, ಸ್ಲೀವ್ಸಿಗೆ ಎಲ್ಲಕ್ಕೂ ಕೂಡ ಒಂದೇ ಮೆಥಡ್ ಬರುತ್ತೆ. ಇವಾಗ ನೋಡಿ ನಾನು ಮೇನ್ ಫ್ಯಾಬ್ರಿಕ್ನ ತೊಗೊಂಡು ಫಸ್ಟ್ ಲೈನಿಂಗಿಗೆ ಈ ಪೈಪಿಂಗ್ ಮಾಡ್ಕೊಂಡಿದ್ದೀನಲ್ವ, ಇದನ್ನು ಸ್ಟಿಚ್ ಮಾಡ್ಕೋಬೇಕು. ನೀವೇನು ಒಳಗಡೆ ಅಂದರೆ ಒಂದು ಹೆಮ್ಮಿಂಗ್ ಮಾಡೋಕ್ಕಾಗಲಿ, ಒಂದು ಏನಕ್ಕಾದರೂ ಒಂದು ಉಲ್ಟಾ ಮಾಡೋಕ್ಕಾಗಲಿ, ಎಷ್ಟು ನೀವು ಮಾರ್ಜಿನ್ನ ತಗೋತೀರಾ ಆ ಮಾರ್ಜಿನ್ನಿಗೆ ಕರೆಕ್ಟಾಗಿ ನೀವು ಸ್ಟಿಚ್ನ ಮಾಡ್ಕೊತಾ ಹೋಗಬೇಕು. ಜಾಸ್ತಿ ಎಲ್ಲೂ ಒಂಥರ ಆ ಕಡೆ ಈ ಕಡೆ ಅನ್ನೋ ಥರ ಮಾಡಬೇಡಿ, ಆದಷ್ಟು ಈವನ್ನಾಗಿ ಸ್ಟಿಚ್ ಮಾಡ್ತಾ ಹೋಗಿ. ನೀವೇ ನೋಡ್ತೀರಿ ಎಷ್ಟು ಚೆನ್ನಾಗಿ ಬಂದಿದೆ ಪೈಪಿಂಗ್ ಅಂತ ಗೊತ್ತಾಗುತ್ತೆ. ನಿಮಗೆ ಒಂದೇ ಕಲರ್ ಆಗಿರೋದ್ರಿಂದ ಅಷ್ಟು ಕ್ಲಿಯರಾಗಿ ಗೊತ್ತಾಗಲ್ಲೋ ಗೊತ್ತಿಲ್ಲ. ಕಾಂಟ್ರಾಸ್ಟ್ ಆಗಿದ್ರಂತೂ ತುಂಬ ಚೆನ್ನಾಗಿ, ಕಾಂಟ್ರಾಸ್ಟ್ ಯಾವಾಗಾದರೂ ಹಾಕ್ತೀನಿ ವಿಡಿಯೋ, ಓಕೆನಾ. ನೆಕ್ಸ್ಟು ಪೈಪಿಂಗ್ ಯಾವ ಥರ ಹಾಕಬೇಕು ಅಂತಾರೆ, 2 ಡಬ್ಬಲ್ಲು ಕಲರಲ್ಲಿ ಪೈಪಿಂಗ್ ಮಾಡೋ ಅಂಥದ್ದು, ಓಕೆನಾ. ಡೈರೆಕ್ಟಾಗಿ ಪೈಪಿಂಗ್ ಮಾಡೋ ಅಂಥದ್ದು ವೀಡಿಯೋಸ್ನ ಹಾಕ್ತೀನಿ ನಾನು. ಅದು ನನಗೆ ಮೊನ್ನೆ ಈ ಬ್ಲೌಸು ವೀಡಿಯೋ ಮಾಡ್ಕೊಂಡ್ಮೇಲೆ ನನಗೆ ಅದು ಬ್ಲೌಸ್ದು ಸ್ಟಿಚಿಂಗಿಗೆ ಬಂತು. ಹಂಗಾಗಿ ಅದು ಇಲ್ಲ ಅಂದಿದ್ರೆ ಇದು ಎರಡನ್ನೂ ಜೊತೆಯಲ್ಲೇ ಹಾಕ್ಬಿಡ್ತಾಯಿದ್ದೆ ನಾನು. ಇವಾಗ ನೋಡಿ ನಾನು ಮೇನ್ ಫ್ಯಾಬ್ರಿಕ್ನ ಇಟ್ಕೊಂಡು ಇವಾಗ ಏನು ಲೈನಿಂಗ್ನ ಅಟ್ಯಾಚ್ನ ಮಾಡಿದ್ದೀನಿ ಅದ್ರ ಮೇಲೆ ನೀವು ಸ್ಟಿಚಿಂಗ್ನ ಮಾಡೋ ಅಂಥದ್ದು. ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಎಲ್ಲೂ ಕೂಡ ನಿಮಗೆ ಮೇನ್ ಫ್ಯಾಬ್ರಿಕ್ ಅನ್ನೋದು ಸ್ವಲ್ಪ ಎಕ್ಸ್ಟ್ರಾನೇ ಬಿಟ್ಕೊಂಡಿರ್ತೀವಲ್ವ, ಅದು ಎಕ್ಸ್ಟ್ರಾಸ್ ಎಲ್ಲ ಕರೆಕ್ಟಾಗಿದೆಯಾ ನೋಡಿಕೊಂಡು ನೀಟಾಗಿ ಎಲ್ಲೂ ಅಪ್ ಆ್ಯಂಡ್ ಡೌನ್ ಬರ್ದಿರೋ ಥರ ನೋಡಿಕೊಂಡು ಸ್ಟಿಚ್ನ ಮಾಡ್ಕೋಬೇಕಾಗುತ್ತೆ. ಇವಾಗ ಅದನ್ನೇ ನಾನು ಸರಿನ ಮಾಡ್ಕೋತಾ ಇದ್ದೀನಿ. ಸರಿನ ಮಾಡಿಕೊಂಡು ನಾನು ಸ್ಟಿಚ್ನ ಹಾಕೋತೀನಿ, ಓಕೆನಾ. ಸ್ಟಿಚ್ ಹಾಕ್ಕೊಳ್ಳೋದು ನಿಮಗೂ ಗೊತ್ತಾಗುತ್ತೆ ನಾನು ಯಾವ ಥರ ಹಾಕೋತಾ ಇದ್ದೀನಿ. ನಾನು ಏನು ಲೈನಿಂಗ್ನ ಮೇಲೆ ಪೈಪಿಂಗ್ ದಾರ ಇಟ್ಕೊಂಡು ಸ್ಟಿಚ್ ಹಾಕ್ಕೊಂಡೆ ಅದೇ ಮೆಥಡ್ನ ಫಾಲೋ ಮಾಡಿ ನೀವು, ಕರೆಕ್ಟಾಗಿ ಬರುತ್ತೆ. ಇವಾಗ ನೋಡಿ ನಾನು ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಸ್ಟಿಚ್ ಹಾಕೋದು ಅಂತ. ಯಾರೋ ಕಸ್ಟಮರ್ ಬಂದಿದ್ರು ಅನ್ಸ್ಕೊಂಡಿದ್ದೀನಿ, ಸ್ವಲ್ಪ ಮಾತಾಡ್ತಾ ಇದ್ದೆ, ಹಂಗಾಗಿ ಸ್ವಲ್ಪ ವೀಡಿಯೋ ಗ್ಯಾಪ್ ಆಗ್ತಾಯಿದೆ, ಸಾರಿ. ಇವಾಗ ನೋಡಿ ಇದನ್ನು ಏನು ಸ್ಟಿಚ್ ಹಾಕಿದ್ದೀನಿ ಆ ಸ್ಟಿಚ್ ಮೇಲೆ ಮತ್ತು ಮೇನ್ ಫ್ಯಾಬ್ರಿಕ್ಕು ಲೈನಿಂಗಿಗೆ ಸ್ಟಿಚ್ನ ಹಾಕ್ಕೊಳ್ತಾ ಬಂದರೆ ನಿಮಗೆ ಕರೆಕ್ಟಾಗಿ ನಿಮಗೆ ಪೈಪಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ, ಓಕೆನಾ. ನೋಡಿ ಕರೆಕ್ಟಾಗಿ ಈವನ್ನಾಗಿ ಇಳ್ಕೊಳ್ಳಿ. ಮತ್ತು ಏನು ನಾನು ಲೈನಿಂಗ್ ಮೇಲೆ ಪೈಪಿಂಗ್ ದಾರ ಇಟ್ಟು ಸ್ಟಿಚ್ ಮಾಡಿದ್ದೀರಲ್ಲ ಆ ಸ್ಟಿಚ್ನ ಫಾಲೋ ಮಾಡ್ತಾ ಹೋದರೆ ನಿಮಗೂ ಕೂಡ ಕರೆಕ್ಟಾಗಿ ಬರುತ್ತೆ. ಮತ್ತು ಈ ಶೇಪ್ಸ್ಗಳಲ್ಲಿ ಕರೆಕ್ಟಾಗಿ ಒಂಚೂರು ತಿರುಗಿಸ್ಕೊಳ್ಳಿ, ಸ್ಟ್ರೇಟಾಗಿ ತಿರುಗಿಸ್ಬೇಡಿ. ಅದೇನು ಶೇಪ್ ಇರುತ್ತೆ ಆ ಶೇಪಿಗೆ ಕರೆಕ್ಟಾಗಿ ತಿರುಗಿಸ್ತಾ ಬಂದರೆ ನಿಮಗೂ ಕೂಡ ಗೊತ್ತಾಗುತ್ತೆ, ಓಕೆನಾ. ಈಗ ಮತ್ತು ಇದೆಲ್ಲ ನೀಟಾಗಿ ಟ್ರಿಮ್ನ ಮಾಡಿ ಮತ್ತು ಪೈಪಿಂಗ ನೋಡಿ ಕರೆಕ್ಟಾಗಿ ನೀಟಾಗಿ ಟ್ರಿಮ್ನ ಮಾಡಿ ಅದು ಮೇನ್ ಫ್ಯಾಬ್ರಿಕ್ ಎಕ್ಸ್ಟ್ರಾಸ್ ಇತ್ತಲ್ಲ ಅದೆಲ್ಲ ಇವಾಗ ಆಲ್ರೆಡಿ ಟರ್ನ್ ಮಾಡಿಕೊಂಡು ಇವಾಗ ಸ್ಟಿಚ್ ಆಗ್ತಾಯಿದ್ದೀನಿ ನೋಡಿ. ನಾನು ಹೇಳಿದ್ನೆಲ್ಲ ಮುಂಚೆನೇ ಅದು ಫಸ್ಟ್ ಕಲ್ಲರು ಒಂದೇ ಕಲರ್ ಆಗಿರೋದ್ರಿಂದ ನಿಮ್ಗೆ ಅಷ್ಟು ಕಾಣಿಸ್ತಾ ಇಲ್ಲ, ಈಗ ಕಾಣಿಸ್ತಾ ಇದೆ ನೋಡಿ. ಸ್ವಲ್ಪ ಟರ್ನ್ ಆದಮೇಲೆ ಈವನ್ನಾಗಿ ಬರುತ್ತೆ ಫ್ರೆಂಡ್ಸು, ಪೈಪಿಂಗು ಈವನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಪೈಪಿಂಗ್ ದಾರ ಮಾಡಿದ್ರೆ ಒಂಥರ ಅಟ್ರಾಕ್ಟಿವ್ ಲುಕ್ ಬರುತ್ತೆ ಬ್ಲೌಸ್ಗೆ. ಈ ಥರ ಥ್ರೆಡ್ ಪೈಪಿಂಗ್ ದಾರ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾರ್ಮಲ್ ಪೈಪಿಂಗಿಗಿಂತ. ಈ ಥರ ಪೈಪಿಂಗ್ ದಾರ ಯೂಸ್ ಮಾಡ್ಕೊಂಡು ಮಾಡ್ತೀವಲ್ಲ ಇದರಲ್ಲಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಕರೆಕ್ಟಾಗಿ ಈ ಥರ ಮಾಡ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ ಕೂಡ. ನಾನು ನಿಮಗೆ ತಮ್ನೇಲಲ್ಲಿ ಅದ್ರ ಫೋಟೋ ಹಾಕಿರ್ತೀನಿ ನೋಡಿ. ಇವಾಗ ಮತ್ತು ಎಕ್ಸ್ಟ್ರಾಸ್ ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ ಎಕ್ಸ್ಟ್ರಾಸ್ನ ಸೇರಿಸಿ ನಾನು ನೀಟಾಗಿ ಸ್ಟಿಚ್ನ ಹಾಕ್ಕೊಂಡ್ರೆ ಅಲ್ಲಿಗೆ ಬ್ಯಾಕ್ ಪಾರ್ಟು ರೆಡಿ ಆಯಿತು. ಇದೇ ಥರ ನೀವು ಫ್ರಂಟ್ ಪಾರ್ಟು ಎಲ್ಲನೂ ರೆಡಿ ಮಾಡ್ಕೋಬೇಕಾಗುತ್ತೆ. ನಿಮಗೆ ಇನ್ಫಾರ್ಮೇಷನ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ನನ್ನ ಚಾನಲ್ನ. ಆದಷ್ಟು ವಿಡಿಯೋನ ಲೈಕ್ನ ಮಾಡಿ. ಯಾರಾದರೂ ಟೈಲರಿಂಗ್ ಕಲಿತಿರೋದ್ರೆ ಪೈಪಿಂಗು ಈ ಥರ ಯೂಸ್ ಆಗುತ್ತೆ, ಇದು ನಿಮ್ಗೆ ಈಸಿ ಮೆಥಡ್ ಅನ್ನಂಗಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಈ ವಿಡಿಯೋನ ಶೇರ್ನ ಮಾಡ್ಬೋದು. ಆದಷ್ಟು ವಿಡಿಯೋನ ಶೇರ್ನ ಮಾಡಿ, ಓಕೆನಾ. ಈ ಥರ ನೆಕ್ಸ್ಟು ನಾನು ಯೂಸ್ಫುಲ್ ವೀಡಿಯೋಸ್ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.